ಗುಡಿಬಂಡೆ ಪಟ್ಟಣದಲ್ಲಿನ ರೇಷ್ಮೆ ಇಲಾಖೆಯ ಮುಂಭಾಗದಲ್ಲಿ ರೇಷ್ಮೆ ಇಲಾಖೆಯಿಂದ ಆಯೋಜಿಸಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ಭಾಗವಹಿಸಿ ಮಾತನಾಡಿದರು. ತಾಲೂಕಿನ 127 ಜನ ರೈತರಿಗೆ ರೇಷ್ಮೆ ಇಲಾಖೆಯ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ರೇಷ್ಮೆ ಇಲಾಖೆ ವತಿಯಿಂದ ತಾಲೂಕಿನ ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಗುಣಮಟ್ಟದ ಪರಿಕರಗಳು ಸರ್ಕಾರ ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು, ರೈತರು ಸದ್ಬಳಕೆ ಮಾಡಿಕೊಳ್ಳಿ. ಇನ್ನಷ್ಟು ರೈತರು ರೇಷ್ಮೆ ಬೆಳೆಯನ್ನ ತೆಗೆಯುವಂತಹ ಕೃಷಿಯಲ್ಲಿ ಭಾಗಿಯಾಗಿ ರೈತರು ಆರ್ಥಿಕ ಅಭಿವೃದ್ಧಿಯಾಗಬೇಕು. ಸರ್ಕಾರ ರೈತರಿಗೆ ಸಬ್ಸಿಡಿ ದರದಲ್ಲಿ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡುತ್ತಿದೆ. ಅದನ್ನ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು. ಕೆಲವರು ಮಾತನಾಡುತ್ತಾರೆ, ಸರ್ಕಾರ ಏನು ಮಾಡುತ್ತಿಲ್ಲ ಎಂದು. ನಮ್ಮ ಸರ್ಕಾರ ಬಡ ಜನರಿಗೆ, ರೈತರಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತಿದೆ. ರೈತರಿಗೆ ಇನ್ನಷ್ಟು ಸೌಲಭ್ಯಗಳನ್ನು ನೀಡಲು ನಮ್ಮ ಸರ್ಕಾರ ಸಿದ್ಧವಾಗಿದೆ. ರೈತರು ಸರ್ಕಾರ ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಮೇಲೆ ಬರಬೇಕು ಎಂದು ಹೇಳಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದು ಒಂದು ಹೆಚ್ಚು ಕಮ್ಮಿ 25% ಸಬ್ಸಿಡಿ, 75% ಸಬ್ಸಿಡಿ ಇರುತ್ತೆ. ಕೇಂದ್ರದ 50 ಪಾಲು, ರಾಜ್ಯದ 25 ಪಾಲು ಮತ್ತು ರೈತರ ವಂತಿಗೆ 25% ಅಷ್ಟೇ. ಭಾಳ ಅನುಕೂಲ ರೈತರಿಗೆ ಮಾತ್ರ ಇದು. ಇನ್ನಷ್ಟು ನಮ್ಮ ರೈತರು ಬರಬೇಕು, ಈ ರೇಷ್ಮೆ ಉದ್ಯಮದಲ್ಲಿ ತೊಡ್ಕೋಬೇಕು, ಇನ್ನಷ್ಟು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿ ಇಂಥ ಅನೇಕ ಜನಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇವತ್ತು ಹೆಚ್ಚು ಕಮ್ಮಿ 125 ಫಲಾನುಭವಿಗಳಿದ್ದಾರೆ. ಕೆಲವರು ಬಂದಿಲ್ಲ ಇಲ್ಲಿಗೆ. ಅಂದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಅಂದರೆ ಇವತ್ತು ನಾವು ಕೊಟ್ಟಿರೋ ಪ್ರಕಾರ ಮ್ಯಾಕ್ಸಿಮಮ್ ಟ್ರಿಲ್ಲರ್ಗನಿರೋ ಪ್ರಕಾರ 50,000 ರೂಪಾಯಿ ಅವ್ರು ಫ್ರೀಯಾಗಿ ಹೋಗ್ತಾಯಿದ್ದಾರೆ. ಅವ್ರ ಮನೆಗೆ 50,000 ರೂಪಾಯಿ ಫ್ರೀಯಾಗಿ ಹೋಗ್ತಾಯಿದೆ. ಅದನ್ನು ನಮ್ಮ ರೈತರು ಮನಗಾಣಬೇಕು. ಸರ್ಕಾರದಿಂದ ಕೆಲವರು ಮಾತನಾಡುವಾಗ ಏನಪ್ಪ ಸರ್ಕಾರ ಅಂತಾರೆ. ಇಂಥವ್ರ ಮುಖಾಂತರ ಸರ್ಕಾರ ರೈತರಿಗೆ ಸಹಾಯವಾಗಿ ನಿಂತಿದೆ. ಇನ್ನಷ್ಟು ಸಹಾಯ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತು ಎಲ್ಲಕ್ಕೆ ಬಯಸ್ತೀನಿ.